ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಉದ್ಯೋಗ ಮಾಹಿತಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇರುವುದು ಯೂನಿಯನ್ ಬ್ಯಾಂಕ್ ನೇಮಕಾತಿ. ಎಲ್ರಿಗೂ ಕೂಡ ಗೊತ್ತಿರಬಹುದು. ಇದು ಆಗಸ್ಟ್ 25 ಒಳಗೆ ಅರ್ಜಿ ಸಲ್ಲಿಸಬೇಕಂತ ಇಲ್ಲಿ ತಿಳಿಸಿದ್ದಾರೆ. ಯಾವೆಲ್ಲ ಹುದ್ದೆಗಳು ಯೂನಿಯನ್ ಬ್ಯಾಂಕಿಂದ ಏನು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತ ನೋಡೋಣ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 2025ರಲ್ಲಿ ವೆಲ್ತ್ ಮ್ಯಾನೇಜರ್ ಅಂದರೆ ವಿಶೇಷ ಅಧಿಕಾರಿಗಳು ಹುದ್ದೆಗಳಿಗೆ ಅರ್ಹ ಮತ್ತು ಸ್ಥಾಯಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಸ್ನೇಹಿತರೆ. ಹಾಗೆಯೇ ಇದರಲ್ಲಿ ಬಹಳ ಮುಖ್ಯವಾಗಿ ಹುದ್ದೆಗಳ ವಿವರವನ್ನು ನೋಡುವುದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ. ಹುದ್ದೆ ಹೆಸರು ವೆಲ್ತ್ ಮ್ಯಾನೇಜರ್ ಅಂದರೆ ವಿಶೇಷ ಅಧಿಕಾರಿ. ಒಟ್ಟು ಖಾಲಿ ಹುದ್ದೆಗಳು 250 ಇದೆ ಟೋಟಲ್ ಆಗಿ. ನಿಯೋಜನೆ ಸ್ಥಳ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಬ್ಯಾಂಕ್ನ ಅವಶ್ಯಕತೆಗೆ ತಕ್ಕಂತೆ ಭಾರತದಾದ್ಯಂತ ಎಲ್ಲಿಯಾದರೂ ನಿಯೋಜಿಸಲಾಗುವುದು. ಅಂದರೆ ಇದು ಕರ್ನಾಟಕ ಅಲ್ಲ, ಇಡೀ ಭಾರತದಾದ್ಯಂತ ಎಲ್ಲಿ ಬೇಕಾದರೂ ನಿಮ್ಮನ್ನು ನಿಯೋಜಿಸಲಾಗುವುದು ನೀವು ಸೆಲೆಕ್ಟ್ ಆದರೆ. ಮತ್ತು ಕೆಲಸದ ಸ್ವರೂಪವನ್ನು ನೋಡುವುದಾದರೆ ವೆಲ್ತ್ ಮ್ಯಾನೇಜರ್ ಆಗಿ ಉನ್ನತ ಆದಾಯದ ಗ್ರಾಹಕರನ್ನು ನಿರ್ವಹಿಸುವುದು, ಹೂಡಿಕೆ ಮತ್ತು ಹಣಕಾಸು ಯೋಜನೆ ಸೇವೆಗಳನ್ನು ಒದಗಿಸುವುದು, ಪೋರ್ಟ್ಫೋಲಿಯೋ ನಿರ್ವಹಣೆ ಮತ್ತು ಗ್ರಾಹಕರ ಸಂಬಂಧಗಳ ಬೆಳವಣಿಗೆಯನ್ನು ಖಾತ್ರಿಪಡಿಸುವುದು ಒಳಗೊಂಡಿರುತ್ತೆ. ಇದು ನಿಮ್ಮ ಹುದ್ದೆಯ ಒಂದು ಕೆಲಸ ಸ್ವರೂಪ. ಶೈಕ್ಷಣಿಕ ಅರ್ಹತೆಗಳು ಏನೆಲ್ಲ ಆಗಿರಬೇಕು ಇದಕ್ಕೆ ಬಹಳ ಮುಖ್ಯವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಇದು ಹೊಂದಿರಬೇಕಾಗ್ತದೆ ನೀವು ಪದವಿಯನ್ನು. ಅದರಲ್ಲಿ ಯಾವೆಲ್ಲ ಪದವಿ ಅಂತ ಹೇಳಿದರೆ MBA, ಮತ್ತು ಇನ್ನೊಂದು MMS ಮಾಸ್ಟರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ, ಇನ್ನೊಂದು PGDBA ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ, ಇನ್ನೊಂದು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ, ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಇನ್ ಮ್ಯಾನೇಜ್ಮೆಂಟ್, ಹಾಗೆಯೇ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್. ಹಣಕಾಸು, ಬ್ಯಾಂಕಿಂಗ್ ಅಥವಾ ಹೂಡಿಕೆ ಕ್ಷೇತ್ರದಲ್ಲಿ ವಿಶೇಷ ಇದ್ದರೆ ಹೆಚ್ಚಿನ ಆದ್ಯತೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಬೇಗ ತಗೊಳ್ತಾರೆ. ಮತ್ತು ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು 25 ವರ್ಷಗಳು, ಗರಿಷ್ಠ ವಯಸ್ಸು 35 ವರ್ಷಗಳು. ಸಾಮಾನ್ಯವಾಗಿ ಎಲ್ಲ ಹುದ್ದೆಗಳಲ್ಲಿ ಕೂಡ ಈ ನಿಯಮಗಳು ಇರ್ತದೆ. ವಯಸ್ಸಿನ ಮಿತಿ, ವಯಸ್ಸಿನ ಸಡಿಲಿಕೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳ 5 ವರ್ಷ, PWD ಅವರಿಗೆ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸಿಗೆ 10 ವರ್ಷ ಕೊಟ್ಟಿದ್ದಾರೆ. ಮತ್ತು ವೇತನಗಳ ವಿವರ ನೋಡುವುದಾದರೆ ನಾವು ಆಯ್ಕೆಯಾದ ಅಭ್ಯರ್ಥಿಗಳು ತಿಂಗಳಿಗೆ 64,820ರಿಂದ 93,360ವರೆಗಿನ ವೇತನ ನೀಡಲಾಗುವುದು. ಇದರ ಜೊತೆಗೆ ಭತ್ಯೆಗಳು, ಪ್ರೋತ್ಸಾಹಕಗಳು, ವೈದ್ಯಕೀಯ ಸೌಲಭ್ಯಗಳು ಮತ್ತು ಬ್ಯಾಂಕ್ನ ನೀತಿಗಳಿಗೆ ಅನುಗುಣವಾಗಿ ಇತರ ಪ್ರಯೋಜನಗಳು ಕೂಡ ಒಳಗೊಂಡಿರುತ್ತೆ ಸ್ನೇಹಿತರೆ. ಆಯ್ಕೆ ಪ್ರಕ್ರಿಯೆಗಳು ಹೇಗೆ ಅಂತ, ಅತ್ಯಂತ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಬಹು ಹಂತದ ಪ್ರಕ್ರಿಯೆಯನ್ನು ಅನುಸರಿಸಿ. ಯಾವುದೆಲ್ಲ ಅಂತ ಹೇಳಿದರೆ ಆನ್ಲೈನ್ ಪರೀಕ್ಷೆ ಮಾಡ್ತಾರೆ. ಅದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯು ಯೋಗ್ಯತೆ, ತಾರ್ಕಿಕತೆ, ವೃತ್ತಿಪರ ಜ್ಞಾನ ಮತ್ತು ಸಾಮಾನ್ಯ ಜಾಗೃತಿಯನ್ನು ಪರೀಕ್ಷಿಸುತ್ತದೆ. ಅಂದರೆ ಈ ಎಲ್ಲ ಅಂಶವನ್ನು ಒಳಗೊಂಡಿರ್ತದೆ ಆನ್ಲೈನ್ ಪರೀಕ್ಷೆ. ನೆಕ್ಸ್ಟ್ ಗುಂಪು ಚರ್ಚೆ GD. ಆನ್ಲೈನ್ ಪರೀಕ್ಷೆಯಲ್ಲಿ ಆಯ್ಕೆಯಾದರೂ ಸಂವಹನ ಕೌಶಲ್ಯ, ನಾಯಕತ್ವ ಗುಣಗಳು ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಗುಂಪು ಚರ್ಚೆಯಲ್ಲಿ ಭಾಗವಹಿಸಬೇಕಾಗ್ತದೆ. ನೆಕ್ಸ್ಟ್ ವೈಯಕ್ತಿಕ ಸಂದರ್ಶನ, ಇದು ಕೊನೆಯದು. ಅಭ್ಯರ್ಥಿಯು ಅನುಭವ, ವೃತ್ತಿಪರ ಜ್ಞಾನ ಮತ್ತು ಹುದ್ದೆಗೆ ಸೂಕ್ತತೆಯನ್ನು ಮೌಲ್ಯಮಾಪನ ಮಾಡಲು ಮುಖಾಮುಖಿ ಸಂದರ್ಶನ ನಡೆಯುತ್ತದೆ ಸ್ನೇಹಿತರೆ. ಹಾಗೆ ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರಗಳು ಯಾವುದೆಲ್ಲ ಇದೆ ಅಂತ ನಾವು ನೋಡೋದಾದರೆ ಬೆಂಗಳೂರು ಇದೆ, ಧಾರವಾಡ, ಹುಬ್ಬಳ್ಳಿ, ಹಾಗೆಯೇ ಮಂಗಳೂರು, ಮೈಸೂರು, ಕಲಬುರಗಿ, ಶಿವಮೊಗ್ಗ, ಇಷ್ಟು ಕಡೆಗೆ ಪರೀಕ್ಷಾ ಕೇಂದ್ರಗಳು ಇದೆ, ನಿಮಗೆ ಬರೀಬಹುದು. ಅರ್ಜಿ ಶುಲ್ಕ SC/ST PWD ಅಭ್ಯರ್ಥಿಗಳಿಗೆ 177 ಇದೆ ಅರ್ಜಿ ಶುಲ್ಕ ಇದೆ. ಇತರರ ಎಲ್ಲ ಅಭ್ಯರ್ಥಿಗಳಿಗೆ 1,180 ಇದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ಕೊಟ್ಟಿದ್ದಾರೆ. ನಾನು ಇದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಯೂಟ್ಯೂಬಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ. ಹಾಗೆ ಫೇಸ್ಬುಕ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೀವು ಈ ವೆಬ್ಸೈಟಿಗೆ ಹೋಗಿ ನೀವು ಡೀಟೇಲ್ಸ್ ಆಗಿ ನಮ್ಮ ಮಾಹಿತಿ ತಿಳ್ಕೊಳ್ಬೋದು. ಪ್ರಮುಖ ದಿನಾಂಕಗಳು, ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 5 ಆಗಸ್ಟ್ 2025, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 25 ಆಗಸ್ಟ್ 2025. ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಬೇಗ ಸಲ್ಲಿಸಿ, ಸಮಯ ಇಲ್ಲ. ಇವತ್ತು ಡೇಟ್ 19, ಸೊ ಅದಕ್ಕೋಸ್ಕರ ಬೇಗ ಅರ್ಜಿ ಸಲ್ಲಿಸಿ. ಇದು ನೀಡ್ಸ್ ಅ ಪಬ್ಲಿಕ್ ಅಂತ ಒಂದು ವೆಬ್ಸೈಟಲ್ಲಿ ಪಬ್ಲಿಷ್ ಆಗಿದೆ. ಸೊ ಅವರ ವೆಬ್ಸೈಟ್ ಲಿಂಕನ್ನು ನನ್ನ ಒಂದು ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಈ ವೆಬ್ಸೈಟಿಗೆ ಲಿಂಕ್ ವಿಸಿಟ್ ಮಾಡಿ. ಇವರು ಕೆಳಗಡೆ ಕೊಟ್ಟಿದ್ದಾರೆ ವೆಬ್ಸೈಟಿನ ಲಿಂಕ್ ಇಲ್ಲಿಗೆ.
ನೋಡಿ ಅದು ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ನೇರವಾಗಿ ಅರ್ಜಿ ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಓಕೆ ಸ್ನೇಹಿತರೆ, ಇದಿಷ್ಟು ವಿಚಾರಗಳು. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉದ್ಯೋಗ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಸೊ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು.